ಎಣ್ಣದು ಹಿಡಿಬೇಕು ದೊಡ್ಡ ರೈತ ನೋಡಿ ಹಾಕೋದು ಅಣ್ಣ ಏನು ಮಾಡ್ತಾ ಇದ್ದೀವಿ ಬಿಡ ಇರ್ಲಿ ಬಿಡ ನೀನು ಚಕ್ರೆ ಆಯ್ತಾ ಇನ್ನು ಉಳ್ಬೇಕಾ ಸಾಕನ್ರಪ್ಪ ಸುಮ್ಮನೆ ಮಾತಾಡ್ಬೇಡ್ರಿ ಇರ್ಬೇಕು ಕೆಲಸ ಬೇಡ ಯಾರ ನಮ್ ನಿಡ್ಗಡ್ರಿ ಎಣ್ಣದು ಹಿಡಿಬೇಕು ದೊಡ್ಡ ರೈತ ನೋಡಿ ಹಾಕೋದು ಅಣ್ಣ ಏನು ಮಾಡ್ತಾ ಇದ್ದೀವಿ ಬಿಡ ಇರ್ಲಿ ಬಿಡ ನೀನು ಚಕ್ರೆ ಆಯ್ತಾ ಇನ್ನು ಉಳ್ಬೇಕಾ ಸಾಕನ್ರಪ್ಪ ಅಣ್ಣ ನೀವು ಹಂಗೆ ಉಳ್ತಾ ಇದ್ದೀವಿ ಮಂಜುನಾಥ್ ದಿನೂರು ರಿಪಬ್ಲಿಕ್ ಕನ್ನಡ ದೇವನಹಳ್ಳಿ ಗ್ರಾಮಸ್ಥರು ಮಾತಾಡ್ತಾರೆ ಬರ್ರಿ ಮಾತಾಡೋದು ಸ್ವಲ್ಪ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ವಿ ಅದು ಮಾಡಿಲ್ಲ ಅಂದರೆ ಮುಂದೆ ಒಂದು ದಿನ ಉಗ್ರವಾರದ ಒಂದು ಹೋರಾಟವನ್ನು ನಡೆಸ್ತೀವಿ ಅಂತ ನಮ್ಮಲ್ಲಿ ಗ್ಯಾರಂಟಿ ಕೊಟ್ಟಿದ್ದೀವಿ. ಇವತ್ತು ನಮಗೆ ನೋಡೇ ಇರೋಕ್ಕಾಗಲ್ಲ, ತೋಟಕ್ಕೆ ಹೋಗಲೇಬೇಕು, ಹೋಗದೇ ಇರೋಕ್ಕಾಗಲ್ಲ. ಕೂಲಿ ಮಾಡೋ ಜನ ನಾವು ಕೂಲಿ ಮಾಡೋಕ್ಕೂ ಹೋಗಲೇಬೇಕು. ಯಾವ ರೀತಿ ಓಡಾಡೋಕ್ಕೆ ಸಾಧ್ಯ? ಮಕ್ಕಳು ಓಡಾಡಬೇಕು, ಮಕ್ಕಳು ಯಾವ ರೀತಿ ಓಡಾಡೋಕ್ಕೆ ಸಾಧ್ಯ? ನೀವೇ ಹೇಳಿ. ಈ ಥರ ಆಗಿದೆ ಪರಿಸ್ಥಿತಿ. ಆಗ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬೋದು, ಯಾರು ಪಿ ಡಿ ಒ ಅಧಿಕಾರಿಗಳ ಹತ್ರ ಹೋಗಿ 2 ಸರಿ ಮನವಿ ಮಾಡ್ಕೊಂಡೆ. ಪಿ ಡಿ ಒ ಅಭಿವೃದ್ಧಿ ಅಧಿಕಾರಿಗಳು ಸಹ ಅವರು ಗಣನೆಗೆ ತಗೊಂಡಿಲ್ಲ. ಆಗಿದ್ದಂಥ ಅನಾನುಕೂಲ ಆಗಿದೆ. ನನ್ನ ಹೆಸರು ರಘು ಅಂತ. ಎಷ್ಟು ವರ್ಷದಿಂದ ಇದೇ ರೀತಿ ವರ್ಷದಿಂದನೂ ಇದೇ ಅನಾನುಕೂಲವಾಗಿದೆ. ವರ್ಷನೂ ಮಳೆ ಬಂದಾಗೆಲ್ಲ ಇದೇ ಅನಾನುಕೂಲ. ಹೋಗಕ್ಕೆ ಬರಕ್ಕೆ ಕೂಡ ಮಕ್ಕಳು ಸ್ಕೂಲ್ ಎಲ್ಲ ಬರ್ತಾರೆ, ಹೋಗ್ತಾರೆ. ಅನಾನುಕೂಲ ಜಾಸ್ತಿ ಆಗಿದೆ. ಇದೇ ರೋಡ स्कूल रोड भी नहीं जाता सर, गाड़ी उधर से ಬರ್ರಿ ಮಾತಾಡೋದು ಸ್ವಲ್ಪ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ವಿ. ಅದು ಮಾಡಿಲ್ಲ ಅಂದರೆ ಮುಂದೆ ಒಂದು ದಿನ ಉಗ್ರವಾರದ ಒಂದು ಹೋರಾಟವನ್ನು ನಡೆಸ್ತೀವಿ ಅಂತ ನಮ್ಮಲ್ಲಿ ಗ್ಯಾರಂಟಿ ಕೊಟ್ಟಿದ್ದೀವಿ. ಇವತ್ತು ನಮಗೆ ನೋಡೇ ಇರೋಕ್ಕಾಗಲ್ಲ, ತೋಟಕ್ಕೆ ಹೋಗಲೇಬೇಕು, ಹೋಗದೇ ಇರೋಕ್ಕಾಗಲ್ಲ. ಕೂಲಿ ಮಾಡೋ ಜನ ನಾವು ಕೂಲಿ ಮಾಡೋಕ್ಕೂ ಹೋಗಲೇಬೇಕು. ಯಾವ ರೀತಿ ಓಡಾಡೋಕ್ಕೆ ಸಾಧ್ಯ? ಮಕ್ಕಳು ಓಡಾಡಬೇಕು, ಮಕ್ಕಳು ಯಾವ ರೀತಿ ಓಡಾಡೋಕ್ಕೆ ಸಾಧ್ಯ? ನೀವೇ ಹೇಳಿ. ಈ ಥರ ಆಗಿದೆ ಪರಿಸ್ಥಿತಿ. ಆಗ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬೋದು, ಯಾರು ಪಿ ಡಿ ಒ ಅಧಿಕಾರಿಗಳ ಹತ್ರ ಹೋಗಿ 2 ಸರಿ ಮನವಿ ಮಾಡ್ಕೊಂಡೆ. ಪಿ ಡಿ ಒ ಅಭಿವೃದ್ಧಿ ಅಧಿಕಾರಿಗಳು ಸಹ ಅವರು ಗಣನೆಗೆ ತಗೊಂಡಿಲ್ಲ. ಆಗಿದ್ದಂಥ ಅನಾನುಕೂಲ ಆಗಿದೆ. ನನ್ನ ಹೆಸರು ರಘು ಅಂತ. ಎಷ್ಟು ವರ್ಷದಿಂದ ಇದೇ ರೀತಿ ವರ್ಷದಿಂದನೂ ಇದೇ ಅನಾನುಕೂಲವಾಗಿದೆ. ವರ್ಷನೂ ಮಳೆ ಬಂದಾಗೆಲ್ಲ ಇದೇ ಅನಾನುಕೂಲ. ಹೋಗಕ್ಕೆ ಬರಕ್ಕೆ ಕೂಡ ಮಕ್ಕಳು ಸ್ಕೂಲ್ ಎಲ್ಲ ಬರ್ತಾರೆ, ಹೋಗ್ತಾರೆ. ಅನಾನುಕೂಲ ಜಾಸ್ತಿ ಆಗಿದೆ. ಇದೇ ರೋಡ स्कूल रोड भी नहीं जाता सर, गाड़ी उधर से ಇಲ್ಲಿ ನಮ್ಮ ನಲ್ಲೂರಿಂದ ಅಪ್ ಟು ದೇವನಹಳ್ಳಿ ರೋಡ್ವರೆಗೂ 3 ಕಿಲೋಮೀಟರ್ ಆಗ್ತದೆ.
ಸೇಮ್ ಇದೇ ಥರ ಇದೆ. ಅಲ್ಲೆಲ್ಲ ಒಂದು ಸ್ವಲ್ಪ ಭಾಗದಲ್ಲಿ ಮಾತ್ರ ಕಾಂಕ್ರೀಟ್ ರಸ್ತೆ ಆಗಿದೆ. ಈ ಬಾಗಿ ಯಥಾಸ್ಥಿತಿಯಲ್ಲಿ ಇದೆ. ಪಿ ಡಿ ಓರ್ ಕಡೆ ಬಂದು ಈಗ ಸಚಿವರು ಇದ್ದಾರೆ, ಇಲ್ಲ ಮೇಲೆ ನಮಗೆ ಆ ವಾಟರ್ ಮೇಲೆ ಸಂಬಳ ಕೊಡೋಕ್ಕೆ ಆಲ್ರೆಡಿ ಪಂಚಾಯತಿಯಲ್ಲಿ ದುಡ್ಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರು ಕೇಳಿದ್ರು ನೋಡಿ ಈ ಸಾರಿ ಒಂದು 3 ವರ್ಷದಿಂದ ಈಚೆಗಂತೂ ಸಿಕ್ಕಾಪಟ್ಟೆ ಇದಾಗಿದೆ. ಈ